नाजरीन अस्सलाम वालेकुम रहमतुल्लाहि व बरकातुहू। मैं हूँ सैयद आबिद असलम, चीफ एडिटर, लीडर सियासत उर्दू न्यूज़ चैनल बेंगलोर। साबिक मरकज़ी वज़ीर मौजूदा MLC अलहाज CM इब्राहिम साहब ने एक वजाहती बयान जारी करते हुए कहा है कि 2 दिन पेशतर एक वीडियो बेलगाम के असम्बली सेशन में जो कुछ हुआ इस ताल्लुक़ से CM इब्राहिम साहब ने साबिक वज़ीर आला सिद्धरामैया को असम्बली काउंसिल के वाक़यात जो गुज़रे इस ताल्लुक़ से वो बता रहे थे। तो किसी ने इस वीडियो को दोनों लीडरों के दरमियान झगड़ा बनाकर बताया था, जिसके ताल्लुक़ से CM इब्राहिम साहब ने वज़ाहती बयान देते हुए कहा है कि इस वीडियो को जिसने भी पकड़ा है, इसको वायरल किया है, इसकी इंक्वायरी ज़रूर होगी और साइबर क्राइम डिपार्टमेंट से इस इंक्वायरी कराई जाएगी। मज़ीद CM इब्राहिम साहब ने इस ताल्लुक़ से क्या कहते हैं, इसकी तफसील हम जानने की कोशिश करेंगे। चलिए इस वीडियो के ज़रिए आपको मालूमात हासिल कराएंगे। ಒಂದು ವೈರಲ್ ಟಿವಿಯನ್ನ ವಿಡಿಯೋನ ಬ್ರಾಡ್ಕಾಸ್ಟ್ ಮಾಡಿದ್ದಾರೆ. ಅದು ಪಬ್ಲಿಕ್ ಟಿವಿ ಅವರು ಹಾಕಿದ್ದನ್ನ ತಿರ್ಚಿ ಮುರ್ಚಿ ತೋರಿಸಿದ್ದಾರೆ. ಅದನ್ನ ಕ್ರೈಮ್, ಸೈಬರ್ ಕ್ರೈಮಿಗೆ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಇದು ಭಾರಿ ನೀಚ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಯಾರಿಗೆ ಧೈರ್ಯವಾಗಿ ಎದುರಿಗೆ ಬಂದು ಹೋರಾಟ ಮಾಡೋ ಶಕ್ತಿ ಇಲ್ವೋ ಅಂತ ಜನ ಈ ಕೆಲಸವನ್ನು ಮಾಡಿದ್ದಾರೆ. ಆದ್ರಿಂದ ಸಾರ್ವಜನಿಕರಲ್ಲಿ ಏನೋ ಒಂದು ತಪ್ಪು ಭಾವನೆ ಗ್ರಾಹಕ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಇತ್ತು. ನಿನ್ನೆನೆ ನಾನು ಟ್ರೈ ಮಾಡಿದೆ, ನಾನು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಆಗಲಿಲ್ಲ. ಇವತ್ತು ತಮ್ಮ ಮುಖಾಂತರ ನಾನು ಏನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದು ಬಂದಿರತಕ್ಕಂಥ ಸಂದೇಶ ತಪ್ಪು ಮತ್ತು ಕಾನೂನು ಕ್ರಮವನ್ನು ಜರುಗಿಸ್ತಕ್ಕಂಥದ್ದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತೇಳಿ ತಮ್ಮ ಮುಖಾಂತರ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಈಗ ಬಿಜೆಪಿ ಅವ್ರು ಮಾಡಿದಾರೋ, ಸಂಘ ಪರಿವಾರ ಯಾರು ಮಾಡಿದಾರೋ, ಯಾಕಂದ್ರೆ ಅವರೆಲ್ಲ ನಿಸ್ಸೀಮರು ಮಾಡೋದ್ರಾಗೆ ಇಷ್ಟೇ ಇರ್ತಕ್ಕಂಥದ್ದು. ಎದರ ಬಂದ್ರೆ ಪಾಲಿಟಿಕ್ಸ್ ಮಾಡ್ರಿ, ಇದು ಹಿಂಬದಿಯಿಂದ ಯಾಕೆ ಮಾಡ್ತೀರಿ? ಸೊ ಇದು ಇವತ್ತಿನ ದಿವಸ ಅವರಿಗೆ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ನೇರವಾಗಿ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಸಾಧ್ಯವಿಲ್ಲ. ನಾನು ಅವರನ್ನು ಹಾಕಿದ್ದೀನಿ. ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಡಿಮ್ಯಾಂಡ್ ಮಾಡಿದ್ದಾರೆ 40% ನಮ್ಮ ಹತ್ರಕ್ಕೆ ಇವ್ರು ತಗೋತಾ ಇದಾರೆ ಅಂತ ಹೇಳಿ. 70 ವರ್ಷದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಒಂದು ರಿಜಿಸ್ಟರ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅದರ ಅಧ್ಯಕ್ಷರು ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ, ಇವ್ರಿಗೇನಾದ್ರೂ ಕಿಂಚಿತ್ತಾದ್ರೂ ಕೂಡ ಮರ್ಯಾದೆ ಉಳಿದಿದ್ರೆ ಆ ಕಾಂಟ್ರಾಕ್ಟ್ ಮೇಲೆ ಆಕ್ಷನ್ ತಗೊಳ್ಳಿ. ಇಲ್ಲ ಹೌದು ನಾವು ತಗೋತಾ ಇದ್ದೀವಿ ಅಂತ ಹೇಳಿ ಒಪ್ಕೊಳ್ಳಿ. ಈ ಬಹಿರಂಗ ಸವಾಲನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತು PWD ಸಚಿವರಿಗೆ 40% ನೀವು ತಗೋತಿರೋದು ಸರಿನಾ? ಇವತ್ತು ಸರಿ ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಕ್ರಮ ತಗೊಳ್ಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಬರ್ತಿದ್ದಾರೆ, ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಮಾನಗೆಟ್ಟವರು ಇದನ್ನು ಪ್ರೆಸ್ ಕಾನ್ಫರೆನ್ಸ್ ನೋಡಿದ ಮೇಲೆ ಕೂಡ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಜನ ತಿಳ್ಕೋಬೇಕಾಗತ್ತೆ ಇವ್ರ ಯೋಗ್ಯತೆ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿ. ಸರ್, ದಾಖಲೆಗಳು ತನಿಖೆ ಮಾಡ್ತೀವಿ ಅಂತ ಸರ್, ದಾಖಲೆ ನೀವು ಕೊಡಕ್ ರೆಡಿ ಇಲ್ಲ, ಅವರು ಕೊಡಕ್ ರೆಡಿ ಇಲ್ಲ. ಯಾವ ಕೇಸ್ ಸ್ಪೆಸಿಫಿಕ್ ಆಗಿ ಹೇಳಿ ಅಂತ ಹೇಳ್ತಾರೆ. ನೀವು ಜನರಲ್ ಇಂಥದ್ದು ಅಂತ ಹೇಳಿ ಹುಡುಕ ಹೋಗ್ಬೇಕಾ? ಅವರ ಅಧ್ಯಕ್ಷ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಳಿ. 40% ಅಂತ ಹೇಳಿದಲ್ಲ, ಎಲ್ಲಿ ಕೊಟ್ಟೆ ಬಾ ತೋರ್ಸು ಅಂತ ಹೇಳಿ ಅದನ್ನು ಅವ್ರ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅವ್ರು ಮಾಡಿಲ್ವೇ? ಇದಕ್ಕಿಂತ ನಿಮ್ಗೆ ಇನ್ನೇನು ಸಾಕ್ಷ್ಯಾಧಾರ ಬೇಕು? ಈಗ ಸಾಕ್ಷಿ ಭ್ರಷ್ಟಾಚಾರದ ಜನಕರೇ ಕಾಂಗ್ರೆಸ್ ಅವರು, ಹಾಗಾಗಿ ನಿಮಗೆ ಮಾತನಾಡುತ್ತೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತ ಹೇಳಿ CTV ಮಾತನಾಡುತ್ತಾರೆ. ಎಲ್ಲಿ ಜನಕರು ಎಲ್ಲ ಹಡಿದಿದ್ರು ಮತ್ತು ಉಗ್ರಪ್ಪ ಸಂಭಾಷಣೆ DK ಶಿವಕುಮಾರ್ ಹೇಳುವಂತ ಬೇರೆ ಬೇರೆ ನಾಯಕರ ಮೇಲೆ ಆದಂತ ಐಟಿ ಇದೆ. ನಿಮ್ಮ ಹತ್ರ ಸರ್ಕಾರ ಇದೆ, ನಿಮಗೆ ದಮ್ಮಿದೆಯಾ? ಬಾಕಿ ಸಾಕು, ಬಾಕಿ ಸಾಕು, ಬಾ ಮೈದಾನಕ್ಕೆ ಬಾ. ಯಾಕಿಂಗ್ ತಪ್ಪಿಸ್ಕೊಂಡು ಓಡಾಡ್ತಿ? ಇಡೀ ಮೈದಾನಕ್ಕೆ. ಈಗ ಯಡಿಯೂರಪ್ಪನವರು
12 ಜನ MLA ವಿಡಿಯೋ ಸ್ಟೇ ತಗೊಂಡಾರ. ಯಾಕೆ ಸ್ಟೇ ತಗೊಂಡ್ರಿ? ಏನಿತ್ತು ಆಹಾ ಭಾವ ಕಾಣತ್ತೆ ಅಂತನ? ಇದೇ ನಿಮಗೆ ದಮ್ಮಿದ್ರೆ ವಿಡಿಯೋ ತೋರಿಸಿ. ನೀವು ಸರ್ಕಾರ ನಿಮ್ಮ ಕೈಯಾಗದ, ಪೊಲೀಸ್ ನಿಮ್ಮ ಕೈಯಾಗದ. ನೀವ್ ಯಾರು ಇವತ್ತು ಭ್ರಷ್ಟಾಚಾರ ಮಾಡಿದಾರಂತಾರೆ ಕ್ರಮ ಕೈಗೊಳ್ಳಿ. ವಿ ಆರ್ ರೆಡಿ ಫಾರ್ ದಟ್. ಅವರು ಸ್ಟೇ ತಗೊಂಡಿದ್ರು ಸರ್. ವಲಸಿಗ ಸಚಿವರು ಅವರು ಕೂಡ ಸ್ಟೇ ತಗೊಂಡ್ಕೊಂಡಿದ್ರಲ್ಲ. ಅಲ್ಲ, ಅದನ್ನೇ ಅವ್ರೇನ್ ಮಾಡೋದು ಮಂಚ ಮುರಿಯೋದು, ಕೋರ್ಟ್ಗೆ ಹೋಗಿ ಸ್ಟೇ ತಗೊಳ್ಳೋದು. ಬಿಜೆಪಿ ಸರ್ ನಮ್ಮ ಇದ್ಯಾರು ಹೋಗಿರೋ ಕೋರ್ಟಿಗೆ ತೋರಿಸ್ಬೇಡ್ರಿ.